13 ಡಿಸೆಂಬರ್ 2001 ಒಂದು ದಿನ ದೆಹಲಿಯಲ್ಲಿ ನಾರ್ಮಲ್ ಆಗಿಯೇ ಇತ್ತು. ಆ ದಿನದಂತೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗುತ್ತಿತ್ತು. ಇವ್ರದ್ದು ಪ್ರೈಮ್ ಮಿನಿಸ್ಟರ್, PMs ಅವ್ರದ್ದೆಲ್ಲ ಚರ್ಚೆ ಆಗುತ್ತಿತ್ತು. ಆ ದಿನದಂತೆ ನಾರ್ಮಲ್ ದಿವಸ ಹಾಗೇ ಇತ್ತು ಆ ದಿನ. ಇವತ್ತು ಆ ದಿನದ ಘಟನೆಯನ್ನು ನೆನೆಸ್ಕೊಂಡು ಹೊಳ್ಳೆ ಅದರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಲು ಬಂದಿದ್ದೀವಿ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಒಂದು ಬ್ಲ್ಯಾಕ್ ಡೇ ಅಂತಲೇ ಹೇಳ್ಬೋದು ನಾವು. ಅದನ್ನೇ ನೆನೆಸ್ಕೊಂಡು ಇವತ್ತು ಕೇಳ್ತೀವಿ ಅಂದರೆ ಅದು ಬ್ಲ್ಯಾಕ್ ಡೇನೇ ಅಂತ ನಾವು ಹೇಳ್ಬೋದು. ಬನ್ನಿ ಕಥೆಯ ಬಗ್ಗೆ ಹೋಗೋಣ, ಈ ಕಡೆ ಹೋಗೋಣ. ಭಾರತದ ಇತಿಹಾಸದ ಅತಿ ಭಯಾನಕವಾದ ಘಟನೆ ಅನಿಸಿತು. 2001 ಡಿಸೆಂಬರ್ 13ರಂದು ನಡೆದಿದೆ ಸಂತತ ದಾಳಿ. ಇದು ಒಂದು ದಾಳಿ ಅಲ್ಲ, ಇದು ಅಷ್ಟೇ ಒಂದು ದಾಳಿ ಅಲ್ಲ, ಇದೊಂದು ದಶ ವಿರುದ್ಧ ಸಂಚಲನೆ. ಭಾರತದ ಪ್ರಜಾಸತ್ತಾತ್ಮಕತೆಗೆ ಮಾಡಲಾದ ದೊಡ್ಡ ಸವಾಲು. ಇದರಲ್ಲಿ ಏನು ಆಯಿತು, ಯಾರು ದಾಳಿ ಮಾಡಿದರು, ಹೇಗೆ ತಡೆಯಲಾಗಿತ್ತು, ಇವನ್ನೆಲ್ಲ ಇವತ್ತು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಡಿಸೆಂಬರ್ 13, 2001ರಂದು ಬೆಳಗ್ಗೆ 11 ಗಂಟೆಗೆ ಸಂಸತ್ ಸಭೆ ನಡೆಯುತ್ತಿತ್ತು. ಬೇರೆ ಬೇರೆ ನಾಯಕರು ಹೊರಗೆ ಬರುತ್ತಿದ್ದರು, ಒಳಗೆ ಹೋಗುತ್ತಿದ್ದರು. ಆ ದಿನ ಸಂಸತ್ ಬಳಿ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇತ್ತು. ಆದರೆ ಯಾರಿಗೂ ಗೊತ್ತಿರಲಿಲ್ಲ, ಕೆಲವು ನಿಮಿಷಗಳು ಭಾರತದ ಶಾಕ್ ಆಗೋ ಘಟನೆಯೊಂದಾಗಬೇಕಂತ. 11:40 ದಾಳಿ ಆರಂಭವಾಗುತ್ತ. ಆ ದಿನ 11:40ಕ್ಕೆ ದಾಳಿ ಆರಂಭವಾಯಿತು. ಒಂದು ಬಿಳಿ ಅಂಬಾಸೆಡರ್ ಕಾರು ಸಂಸತ್ ಕಡೆ ಬಂತು. ಅದರ ಮೇಲೆ ಮಿನಿಸ್ಟರ್ ಲೋಗೋ ಇತ್ತು. ಸೆಕ್ಯೂರಿಟಿ ಗಾರ್ಡ್ಸ್ ಅದು ನಾರ್ಮಲ್ ಅನ್ನಿಸಿತ್ತು ಅವರಿಗೆ, ಯಾಕಂದರೆ ಎಲ್ಲ ಕಾರುಗಳಲ್ಲಿ ಸೆಕ್ಯೂರಿಟಿ ಹೋಮ್ ಮಿನಿಸ್ಟರ್ ಲೋಗೋ ಇದ್ದರೆ ಅದೆಲ್ಲ ಇದು ಮಾಡಿ ಬಿಟ್ಬಿಡ್ತಾರೆ. ಅದು ಚೆಕ್ ಮಾಡಿದ್ರು. ಆದರೆ ಅವರು ಕಾರನ್ನ ನಿಲ್ಲಿಸಿ ಅವ್ರಿಗೆ ಡೌಟ್ ಬರೋಣ ಸೆಕ್ಯೂರಿಟಿಗಳಿಗೆ ಕಾರ್ ನಿಲ್ಲಿಸಿ ಪರಿಶೀಲನೆ ಮಾಡಕತ್ತಾರೆ. ಕೇಳಿದಾಗ ಕಾರ್ ಒಳಗಿದ್ದ AK-47 ತೆಗೆದು ಶೂಟಿಂಗ್ ಶುರು ಮಾಡಿಬಿಟ್ರು ಅವರು. ಶೂಟಿಂಗ್ ಮಾಡೋಣ, ಕಾರ್ ಬಳಿಯಲ್ಲಿದ್ದರು 5 ಉಗ್ರರು ಪಾಕಿಸ್ತಾನದವರು. ಅವರು ಯಾವ ಸಂಘಟನೆಗೆ ಇದ್ದಿದ್ರು ಅಂದರೆ ಜೈಷ್-ಇ-ಮೊಹಮ್ಮದ್ ಸಂಘಟನೆಯವರು. ಅವರು ಗುಂಡು ಹಾರಿಸುತ್ತಾ ನೇರವಾಗಿ ಸಂಸತ್ ಗೇಟ್ ಕಡೆ ಓಡಿದರು. ಭೀಕರ ಗುಂಡಿನ ಚಕಮಕಿ, ದಾಳಿ ಮಾಡುತ್ತಾರೆ. ದಾಳಿ ಆರಂಭವಾಗುತ್ತಿರುವಂತೆ CRPC, ಗಾರ್ಡ್ಸ್ ಮತ್ತು ದೆಹಲಿಯ ಪೊಲೀಸರು ತಕ್ಷಣ ಪ್ರತಿಕ್ರಿಯಿಸಿದರು. ಅಲ್ಲೊಂದು ಏನೇ ಇಲ್ಲಂದರೂ 30 ನಿಮಿಷಗಳ ಭೀಕರ ಗುಂಡಿನ ಕಾಳಗ ಆಯಿತು. ಆ ಉಗ್ರರ ಗುರಿ ಒಂದೇ, ಸಂಸತ್ ಒಳಗೆ ನುಗ್ಗಿ ನಾಯಕರನ್ನು ಕೊಲ್ಲುವುದು. ಆದರೆ ನಮ್ಮ ಜವಾನರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಅವರನ್ನು ನಿಲ್ಲಿಸಿದರು. ಈ ಕಾಳಗದಲ್ಲಿ 12 ಮಂದಿ ಮೃತಪಟ್ಟರು. 5 ದೆಹಲಿಯ ಪೊಲೀಸ್, 5 CRPF, 1 ಪಾರ್ಲಿಮೆಂಟ್ ಸ್ಟಾಫ್, ಒಬ್ಬ ಗಾರ್ಡ್ಸ್. ಸುಮಾರು 18 ಮಂದಿ ಗಾಯಗೊಂಡರು. ಕೊನೆಗೆ ಎಲ್ಲ 5 ಉಗ್ರರನ್ನು ಸ್ಥಳದಲ್ಲಿ ಹೊಡೆದುರುಳಿಸಲಾಯಿತು. ಯಾರು ಉಗ್ರರು, ಅವರ ಯೋಚನೆಗಳೇನು, ಮೃತ ಉಗ್ರರ ಬಳಿ ಅವ್ರ ಕಾರ್ ಬಳಿ ಚೆಕ್ ಮಾಡಿದ ಮೇಲೆ ಅವರ ಕಾರು ಬಳಿ ಇದ್ದಲ್ಲಿ ಸಿಕ್ಕುವ AK-47, ಹ್ಯಾಂಡ್ ಗ್ರೆನೇಡ್ ಮತ್ತು ಡಿಟೋನೇಟರ್ ಮತ್ತು ಡಾಕ್ಯುಮೆಂಟ್ರಿ ಅಥವಾ ಯಾವ ಫೈಲ್ ಸಿಕ್ಕುವು. ಮತ್ತು ಅವರ ಐಡೆಂಟಿಫೈನಿಂದ ಗೊತ್ತಾಯಿತು ಅವರ ಜೈಷ್-ಇ-ಮೊಹಮ್ಮದ್ ಮತ್ತು ಲಷ್ಕರ್-ಇ-ತಯ್ಯಬಾ ಸಂಘಟನೆಗಳ ಸದಸ್ಯರು ಅಂತ. ಬೆಳಗ್ಗೆ ಪಾಕಿಸ್ತಾನದಿಂದ ಭಾರತದೊಳಗೆ ಬಂದಿದ್ದರು. ಅವರ ಪ್ಲ್ಯಾನ್ ಸಂಸತ್ ಒಳಗೆ ಹೋಗಿ PM, ಹೋಮ್ ಮಿನಿಸ್ಟರ್ ಆಫ್
ಲೀಡರ್ಸ್ ಅಪೋಸಿಟ್ ಲೀಡರ್ಸ್ ಎಲ್ಲರನ್ನು ಕೊಲ್ಲುವುದು, ಭಾರತದ ಸರ್ಕಾರದ ಸರ್ಚ್ ಮಾಡುವುದು, ದೇಶದ ಸ್ಟೆಬಿಲಿಟಿ ಕಿತ್ತು ಹಾಕುವುದು. ಆದರೆ ಅವರ ಪ್ಲ್ಯಾನ್ ನಮ್ಮ ಜವಾನರು ಧೈರ್ಯದಿಂದ ಸಂಪೂರ್ಣ ವಿಫಲವಾಗಿ ದಾಳಿ ನಂತರ ರಾಜಕೀಯ ನಮ್ಮ ಸೈನಿಕರು ಫುಲ್ ವಿಫಲವಾಗಿ ದಾಳಿ ಮಾಡಿ ನಮ್ಮ ಸೈನಿಕರಲ್ಲ, ಪಾಕಿಸ್ತಾನದವ್ರ ಮೇಲೆ ದಾಳಿ ಮಾಡಿ ಪಾಕಿಸ್ತಾನದವ್ರನ್ನ ವಿಫಲವಾಗಿಗೊಳಿಸಿದರು. ಭಾರತ ತಕ್ಷಣ ಆಪರೇಷನ್ ಪರಾಕ್ರಮ ಪ್ರಾರಂಭಿಸಿತು. ಗಡಿಯ ಬಳಿ ಲಕ್ಷಾಂತರ ಸೈನಿಕರನ್ನು ಕಳುಹಿಸಿದರು. ಭಾರತದ ಸೈನ್ಯ ಸಂಪೂರ್ಣ ರೆಡ್ ಅಲರ್ಟ್ ಆಗಿ ಹೋದರು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಜೈಷ್-ಇ-ಮೊಹಮ್ಮದ್ ಮೇಲೆ ಒತ್ತಡ ತಳಸಲಾಯಿತು. ಈ ದಾಳಿ ಭಾರತದ ಸುರಕ್ಷತೆ ಬಗ್ಗೆ ಹೊಸ ಅಧ್ಯಾಯ ಆರಂಭಿಸಿತು. 13 ಡಿಸೆಂಬರ್ 2001 ಈ ದಿನ ನಮ್ಮ ದೇಶದ 12 ಮಂದಿ ವೀರರು ತಮ್ಮ ಪ್ರಾಣ ಬಲಿದಾನ ಮಾಡಿ ನಮ್ಮ ದೇಶದ ಸಂಪತ್ತನ್ನು ರಕ್ಷಿಸಿದರು. ಅವರ ಕಾರಣಕ್ಕೆ ಭಾರತದ ಪ್ರಜಾಸತ್ತಾತ್ಮಕತೆ ಇಂದು ಜೀವಂತವಾಗಿದೆ ಎಂದು ನಾವು ಹೆಮ್ಮೆ ಪಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದಿಂದ. ರಿಯಲ್ ಸ್ಟೋರಿಗಳಿಗಾಗಿ ಇನ್ನಷ್ಟು ಹೆಚ್ಚಿನ ರಿಯಲ್ ಸ್ಟೋರಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.